ಶ್ರೀ ವೀರಭದ್ರೇಶ್ವರ ಕಾರ್ತಿಕೋತ್ಸವ ಮಹಾರುದ್ರಾಭಿಷೇಕದೊಂದಿಗೆ ಪ್ರಾರಂಭ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಇತಿಹಾಸ ಪ್ರಸಿದ್ಧ ಮತ್ತು ಐತಿಹಾಸಿಕ ಅಗಸ್ತ್ಯ ತೀರ್ಥದ ಉತ್ತರ ದಿಕ್ಕಿನಲ್ಲಿ ಕೋಟೆಗೆ ಹೊಂದಿಕೊಂಡಿರುವ ಬಾದಾಮಿಯ ಜನರ ಆಡುಭಾಷೆಯಲ್ಲಿ ತೆಗ್ಗೆ ವೀರಣ್ಣನೆಂದೇ ಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಮಹಾರುದ್ರಾಭಿಷೇಕದೊಂದಿಗೆ ಆರಂಭಿಸಲಾಯಿತು. ಅಗಸ್ತ್ಯ ತೀರ್ಥದ ತಟದಲ್ಲಿ ಬೃಹತ್ ಕೋಟೆಯ ಆವರಣದಲ್ಲಿರುವ ವೀರಭದ್ರೇಶ್ವರ ಮತ್ತು ಕಾಳಿಕಾ ಮಾತೆಯ ಮೂರ್ತಿಗಳಿಗೆ ಅತ್ಯದ್ಭುತವಾಗಿ ಮಾಡಿದ ಅಲಂಕಾರ ವಿಶೇಷವಾಗಿತ್ತು ಮತ್ತು ಜೀವಕಳೆಯಿಂದ ಕೂಡಿದ ಅಲಂಕಾರ ದೇವರೇ ಭಕ್ತರಿಗೆ ದರ್ಶನ ನೀಡಲು ದಾರಿಗಿಳಿದಂತಿತ್ತು. ಬೆಳಗಿನ ಜಾವ 2 ಗಂಟೆಗೆ 2 ದೇವಸ್ಥಾನಗಳಲ್ಲಿ ಅಭಿಷೇಕ ಮತ್ತು ವಿಶೇಷ ಪೂಜೆಯೊಂದಿಗೆ ಕಾರ್ತಿಕೋತ್ಸವದ ಸಂಭ್ರಮ ಪ್ರಾರಂಭವಾಗಿತ್ತು. ಕಾರ್ತಿಕೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಜೊತೆಗೆ ಐತಿಹಾಸಿಕ ಗುಹಾಲಯ ಮತ್ತು ಭೂತನಾಥೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಪ್ರವಾಸಿಗರು ಕೂಡ ಶ್ರೀ ವೀರಭದ್ರೇಶ್ವರ ಮತ್ತು ಕಾಳಿಕಾ ಮಾತೆಯ ದರ್ಶನದೊಂದಿಗೆ ತೀರ್ಥ ಪ್ರಸಾದ ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ. ಇನ್ನು ಸಾಯಂಕಾಲ ಹಿರೇಮಠ ಸ್ವಾಮಿಗಳ ನೇತೃತ್ವದಲ್ಲಿ ಕಾಳಗಿ ಮನೆತನದ ಶಾಯಿನಾಥ ಕಾಚಟ್ಟಿ ಮತ್ತು ಮಲ್ಲಪ್ಪ ಬನ್ನಿಮರದವರ ದೀವಟಿಗೆಗಳೊಂದಿಗೆ ದೇವಸ್ಥಾನದ ಅರ್ಚಕರಾದ ಮಠಪತಿಯವರ ಮನೆಯ ಆರತಿಯೊಂದಿಗೆ ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಕರಡಿ ಮಜಲು ಮತ್ತು ಸಕಲ ವಾದ್ಯಗಳೊಂದಿಗೆ ಬಾದಾಮಿ ನಗರದ ಮುಖ್ಯ ಬೀದಿಗಳಲ್ಲಿ ಬಾದಾಮಿಯ ವೀರಗಾಸೆ ಪುರವಂತರೊಂದಿಗೆ ನರೇಗಲ್ ಗ್ರಾಮದ ವೀರಗಾಸೆಯ ಪುರವಂತರು ಸೇರಿ ವೀರಭದ್ರ ದೇವರ ಒಡಪುಗಳನ್ನು ಹೇಳುತ್ತಾ ವೀರಗಾಸೆ ಕುಣಿತದೊಂದಿಗೆ ಹೊರಟು ದೇವಸ್ಥಾನವನ್ನ ತಲುಪಿ ಅಲ್ಲಿ ಒಡಪುಗಳನ್ನು ಹೇಳುತ್ತಾ ಅಗ್ಗಿಯನ್ನ ಪಟು ಮಾಡಿ ಬೇಡಿಕೊಂಡ ಭಕ್ತರು ಅಗ್ನಿಯಲ್ಲಿ ಹಾಯುತ್ತಾ ಅಸ್ತ್ರಗಳನ್ನು ಹಾಕಿಸಿಕೊಳ್ಳುತ್ತಾ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ. ಸೋಮಶೇಖರಯ್ಯ ಮಠಪತಿಯವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡಿ ಹೊಯ್ದು ದೀಪಗಳ ಸ್ಥಾನ ಪಲ್ಲಟದ ಮೂಲಕ ಕಾರ್ತಿಕೋತ್ಸವದ ಸೇವೆಯನ್ನ ಸಲ್ಲಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಾರೆ. ಈ ಶುಭ ಸಂದರ್ಭದಲ್ಲಿ ರಾಜು ಬಾಳಿ, ಈರಪ್ಪ ಕುಂಬಾರ್, ಲಕ್ಷ್ಮಣ್ ತಳವಾರ್, ಬಂಗಾರ ಶೆಟ್ಟರ್, ಮಣ್ಣೂರು ಬಂಧುಗಳು, ಶಿವು ಮಠಪತಿ ಮತ್ತು ಸಹೋದರಿಯರು ಸೇರಿದಂತೆ ಅಪಾರ ಭಕ್ತ ಸ್ತೋಮ ಉಪಸ್ಥಿತಿ ಇತ್ತು. ಬ್ಯೂರೋ ರಿಪೋರ್ಟರ್ ವೀರೇಶ್ ಮುಚ್ಕಡ್ಡಿ, ಪ್ರಶಾಪ್ ಅವರ್ ನ್ಯೂಸ್, ಬಾಗಲಕೋಟೆ.